ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತು ಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ ತುಂಬ ಸಂತೋಷವಾದ ಒಂದು ಸುದ್ದಿ ಏನಂದರೆ, ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆದಲ್ಲಿ ಇತ್ತೀಗ ಒಂದು ಸ್ಪೆಷಲಿಸ್ಟ್ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಚೇತನ ಅಂತ ಅನೆಸ್ಥಿಷಿಯನ್. ಮತ್ತು ಅದ್ರ ಜೊತೆಗೆ ಪ್ರಿಯಾಂಕಾ ಮೇಡಮ್, ಡಾಕ್ಟರ್ ಪ್ರಿಯಾಂಕಾ ಅಂತ ಆಲ್ರೆಡಿ ಇದ್ದಾರೆ. ಇವರಿಬ್ಬರು ಸ್ಪೆಷಲೈಸೇಷನ್ ಮಾಡಿರೋದ್ರಿಂದ 3 days ಬ್ಯಾಕ್ ನಮ್ಮ ಹಾಸ್ಪಿಟಲ್ನಲ್ಲಿ ಎಪಿಡ್ಯೂರಲ್ ಒಂದು ಪ್ರೊಸೀಜರ್ ಫಾಲೋ ಆಗೋದ್ರಿಂದ ಈ ಹೆರಿಗೆಯನ್ನು ಸುಖವಾಗಿ, ಅಂದರೆ ಪೇನ್ಲೆಸ್ ಡೆಲಿವರಿ ಅಂತಾರೆ, ಅದು ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡಿದ್ದಾರೆ. ಇದರಿಂದ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಒಂದು ಹೆಣ್ಣು ಡೆಲಿವರಿ ಮಾಡಬೇಕಾದ್ರೆ, ಹೆರಿಗೆ ಆದಾಗ ತುಂಬ ನೋವನ್ನು ಅವರು ಸಹಿಸ್ತಾರೆ. ಆ ನೋವು ಎಷ್ಟಿರುತ್ತೆ ಅಂದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅತ್ಯಂತ ನೋವಿನ ಒಂದು ಪ್ರಾಸೆಸ್ ಅದು. ಅಂಥ ನೋವು ನಾವು ಆ ಒಂದು ಹೆಣ್ಮಗಳಿಗೆ ಅದರಿಂದ ಸುಖವಾಗಿ ಆ ನೋವನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಲಾರ್ದು ಸುಖವಾಗಿ ಒಂದು ಡೆಲಿವರಿ ಮಾಡೋ ಒಂದು ಸೈನ್ಸ್ನಲ್ಲಿ ಅಡ್ವಾನ್ಸ್ಮೆಂಟ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಹಾಸ್ಪಿಟಲ್ನಲ್ಲಿ ಮೊನ್ನೆ ಸಕ್ಸಸ್ ಆಗಿ ಒಂದು ಹೆರಿಗೆ ಡೆಲಿವರಿ ಆಗಿದೆ. ಮಗು ಮತ್ತು ತಾಯಿ ತುಂಬ ಆರೋಗ್ಯಕರವಾಗಿದ್ದಾರೆ. ಇದನ್ನು ನಾವು ತುಂಬ ಹೆಮ್ಮೆಯಿಂದ ಈ ಒಂದು ವಿಷಯನ್ನು ನಾವು ತಿಳಿಸೋಕ್ಕೆ ಹ್ಯಾಪಿ ಆಗ್ತಾ ಇದ್ವಿ. ಯಾಕಂದರೆ ಇದು ಯೂಸಲಿ ಸುತ್ತಮುತ್ತ ಎಲ್ಲಿ ಇಂಥದ್ದು ಆಗಿಲ್ಲ. ಇನ್ನು ಮುಂದೆ ಸಹಿತ ಅವರು ಯಾರ ಅಂಥ ಒಂದು ಡೆಲಿವರಿ ಬೇಕಂದರೆ ಇಲ್ಲಿ ನಮ್ಮ ಕಡೆ ಸ್ಪೆಷಲಿಸ್ಟ್ ಇದ್ದಾರೆ ಅಂತ ತಿಳಿಸೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅಂಡೆಗ್ಲೇ ಮೂರು ಬಾರಿ.